ಮೆಜೆಸ್ಟಿಕ್ನ ಅಂಡರ್ಗ್ರೌಂಡ್ನಲ್ಲಿ ಹಣ್ಣಿನ ವ್ಯಾಪಾರಿ ನಾವಿರೋದು ಬೆನ್ನಿಪೇಟೆ ರೈಲ್ವೆ ಸ್ಟೇಷನ್ ಅಂಡರ್ಗ್ರೌಂಡ್ ಒಳಗೆ ಹಣ್ಣು ವ್ಯಾಪಾರ ಮಾಡ್ತೀವಿ. ವಿಡಿಯೋಗಳಿಗೆಲ್ಲ ನೋಡ್ತಾ ಇದೆ ಸರ್. ವಿಡಿಯೋಗೆಲ್ಲ ನೋಡಿ ತಾನೆ ಸ್ವಲ್ಪ ನಾಲೆಜ್ ಕಲ್ತ್ಕೋಣ ಅಂತ ಕಷ್ಟ ಸುದ್ದಿ ಒಂದು 10 ರೂಪಾಯಿ 20 ರೂಪಾಯಿ ಒಂದು ಸೇರ್ಕೊಂಡು ಆಗೋಣ ಅಂತ ಬಂದಿದ್ವಿ. ಅಂಡರ್ಗ್ರೌಂಡ್ನಲ್ಲಿ ಇಂಟರ್ನೆಟ್ ಬರೋದು ಕಷ್ಟ ಇದೆ ಅಂಥದ್ರಲ್ಲಿ ಸೊ ನಮ್ಮ ವಿಡಿಯೋಗಳು ಮೆಜೆಸ್ಟಿಕ್ನ ಅಂಡರ್ಗ್ರೌಂಡ್ಗೂ ರೀಚ್ ಆಗಿದೆ ಅಂದರೆ ಆಗಿದೆ ಸರ್. ಹಣ್ಣಿನ ವ್ಯಾಪಾರ ಮಾಡ್ತೀರಾ ನೀವು, 1 ರೂಪಾಯಿನೂ ಕಷ್ಟಪಟ್ಟು ಕೊಟ್ಟಿರ್ತೀರಾ. ಈ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋದಕ್ಕೆ ನಿಮ್ಗೆ ಭಯ ಆಗಲ್ವ? ಏನು ಸರ್ ಭಯ? ಅದು ಒಳ್ಳೇದಾಗಿದೆ ಅಂದರೆ ಏನು ಭಯ ಹೇಳಿ? ನೀವೇನು ಕೆಟ್ಟದ್ದು ಹೇಳ್ತಲ್ಲ, ಒಳ್ಳೇದು ಹೇಳ್ತಾ ಇದೆ. ಇವತ್ತಿನ ಯೋಚನೆ ಮಾಡಬೇಡಿ, ನಾಳೆ ಯೋಚನೆ ಮಾಡಿ. 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ನಿಮ್ಗೆ ಎಷ್ಟಾಗುತ್ತೆ ಅದನ್ನ ಒಂದು ಕಡೆ ಮಾಡಿದ್ರೆ ಮುಂದಕ್ಕೆ ನಿಮಗೆ ಒಳ್ಳೇದಾಗುತ್ತೆ ಅಂತ ನೀವು ಹೇಳ್ತಾರೆ. ನಿಮ್ ರಿಟೈರ್ ಆದ್ಮೇಲೆ ನೀವು ಸುಮ್ಮನೆ ಕೂತಿದ್ರು ನಿಮ್ ದುಡ್ಡು ದುಡಿಬೇಕು. ಮೇನ್ ಅದೇ ಬೇಕಾಗಿರೋದು. ನಾನು ಯಾರು ನಂಬಕ್ಕಿಲ್ಲ, ನನ್ಗೆ ಯಾರು ಬೇಡ. ತಿಂಗಳಿಗೆ 1,000 ರೂಪಾಯಿ 1,000 ರೂಪಾಯಿ 2,000 ರೂಪಾಯಿ 3,000 ರೂಪಾಯಿ ಉಳಿಸ್ಬೋದು, ಏನು ತೊಂದರೆ ಇಲ್ಲ. ನಾವು ಕೆಲಸ ಮಾಡಿದ್ರೆ ನಾವು ಕಷ್ಟಪಟ್ಟಿದ್ರು ನಾವು ಕಾಸು ಇಟ್ಕೊಳ್ಬೇಕು. ನಾಳೆ ಸಹ ನಾವು ಸಹಾಯ ಅಂತ ಮಾಡಿ ಕೂತ್ಕೊಂಡು ತಿನ್ಬೇಕು. ನಮ್ಮ TD ಸಂಸ್ಥೆಯಲ್ಲಿ ಏನಕ್ಕೆ ಮಾತಾಡ್ತಾ ಇದೀವಿ ಅಂದ್ರೆ, ನೀವು ಫಿಸಿಕಲಿ ಚಾಲೆಂಜ್ ಆಗಿದ್ರು ಸಹ ಚಾಲೆಂಜ್ ಆಗಿ ತಗೊಂಡು ಅದನ್ನ ಲೈಫನ್ನ ಬೆನ್ನತ್ತಿ ಒಂದು ಸಾಧನೆ ಮಾಡಿ ಫ್ಯಾಮಿಲಿನ ನೋಡ್ಕೊತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ನಿಮ್ಮಂಥವ್ರು ನೋಡಿದವಾಗ. ನಮಸ್ತೆ ಕರ್ನಾಟಕ, ಮಿಸ್ಟರ್ ಮಂಜುನಾಥ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ಇವತ್ತು ನಮ್ಮ ಜೊತೆ ಇದ್ದಾರೆ ಮೆಜೆಸ್ಟಿಕ್ನ ಅಂಡರ್ಗ್ರೌಂಡ್ನಲ್ಲಿ ಹಣ್ಣಿನ ವ್ಯಾಪಾರಿ ಮಿಸ್ಟರ್ ಮಂಜುನಾಥ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ TD ಸಂಸ್ಥೆಯಲ್ಲಿ ಏನಕ್ಕೆ ಮಾತಾಡ್ತಾ ಇದೀವಿ ಅಂದರೆ, ನೀವು ಸಹ ಒಂದು ಫಿನಾನ್ಷಿಯಲಿ ಒಂದು ಇಂಡಿಪೆಂಡೆಂಟ್ ಆಗೋದಕ್ಕೆ ತುಂಬ ಒದ್ದಾಡಿದ್ದೀರಾ. ಹೇಗೆ ಇವತ್ತು ನೀವು ಫಿಸಿಕಲಿ ಚಾಲೆಂಜ್ ಆಗಿದ್ರು ಸಹ ಚಾಲೆಂಜ್ ಆಗಿ ತಗೊಂಡು ಅದನ್ನು ಲೈಫನ್ನ ಬೆನ್ನತ್ತಿ ಒಂದು ಸಾಧನೆ ಮಾಡಿ ಫ್ಯಾಮಿಲಿನ ನೋಡ್ಕೊತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ ನಿಮ್ಮಂಥವ್ರು ನೋಡಿದವಾಗ. ಸರ್, ನಿಮ್ಮ ಒಂದು ಕಿರು ಪರಿಚಯ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ನಾವಿರೋದು ಬೆನ್ನಿಪೇಟೆ ರೈಲ್ವೆ ಸ್ಟೇಷನ್ ಅಂಡರ್ಗ್ರೌಂಡ್ ಒಳಗೆ ಹಣ್ಣು ವ್ಯಾಪಾರ ಮಾಡ್ತೀವಿ. ಗಂಡ ಹೆಂಡತಿ, ಒಂದು ಹೆಣ್ಮಗು ಇದೆ, ಸಿಂಗಲ್ ಫ್ಯಾಮಿಲಿ. ಕಷ್ಟ ಸುಗ್ಗಿ ಒಂದು 10 ರೂಪಾಯಿ 20 ರೂಪಾಯಿ ಒಂದು ಸೇರ್ಕೊಂಡು ಆಗೋಣ ಅಂತ ಬಂದಿದ್ದೀವಿ. ಹಣ್ಣಿನ ವ್ಯಾಪಾರ ಮಾಡ್ತೀರಾ. ಸೊ ಅದು ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ. ಕಷ್ಟ ಇದೆ ಸರ್, ಆದರೂ ಕಷ್ಟ ಪಡಲೇಬೇಕಲ್ಲ. ವ್ಯಾಪಾರ ಅಂತ ಹೋಗಿ ಮಾಡಲೇಬೇಕು, ತರಲೇಬೇಕು, ಮನೆ ಸಂಸಾರ. ಇವಾಗ ನೀವು ಓಡಾಡೋದಕ್ಕೆ ಕಷ್ಟ, ನೀವು ಓಡಾಡೋದಕ್ಕೆ ಕಷ್ಟ, ಅದರಲ್ಲಿ ಐಟಮ್ಸ್ ಎಲ್ಲ ಹೆಂಗ್ ತರಿಸ್ತಾ ಇದ್ರಿ? ಗಾಡಿ ತೊಗೊಂಡ್ಬರ್ತೀವಿ ಸರ್. ಓಕೆ, 4 ಚಕ್ರ ಗಾಡಿ ಇದೆ. ಅದ್ರೊಳಗೆ ಗಾಡಿ ತೊಗೊಂಡು ಹೋಗ್ತಾನೆ, ಗಾಡಿ ಒಳಗೆ ತೊಗೊಂಬರ್ತೀನಿ. ಎಲ್ಲ ಕ್ಲೀನಾಗಿ ಕಟ್ಕೊಂಡು ತಗೊಂಡು ಇಡ್ಸ್ಕೊಂಡಿದ್ದಾನೆ. ಓಕೆ, ನಾವು ಮಾಡ್ತೀವಿ ಸರ್. ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ, ಅಲ್ಪ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನೀವು ತರಬೇಕಾದ್ರೂ ನೀವು ಟೂ ವೀಲರ್ ಅಲ್ಲಿ ಹಿಂದ್ಗಡೆ ಹಣ್ಣನ್ನ ಕಟ್ಕೊಂಡು ಬಂದು ವ್ಯಾಪಾರ ಮಾಡ್ತಾ ಇದ್ದೀರಾ? ಮಾಡ್ತೀವಿ ಸರ್. ಜನರಲಿ ಸರ್, ಇವಾಗ ನಿಮ್ಗೂ ತೆರವುಗೊಳಿಸ್ಬಿಡ್ತೀವಿ, ನಿಮ್ಮನ್ನೆಲ್ಲ ಬೇರೆ ಕಡೆ ಹಾಕ್ಬಿಡ್ತೀವಿ ಅಂತ ಆ ಥರನೂ ಬಂದಿದ್ದೇವೆ. ಫಸ್ಟ್ ಎಲ್ಲ ಇತ್ತು ಸರ್, ಈಗ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಬಂದು ಕಾರ್ಡ್ ಎಲ್ಲ ಕೊಟ್ಟವ್ರೆ. ಓಕೆ, ಏನು ತೊಂದರೆ ಏನಿಲ್ಲ ಯಾರುಗಡೆ. ಓಕೆ. ಸೊ ನಿಮ್ಮ ಕಾರ್ಡ್ ಇರೋದ್ರಿಂದ ವ್ಯಾಪಾರ ಮಾಡ್ಕೋಬೋದು. ಸರ್, ಇವಾಗ ನನಗೆ ಕ್ಯೂರಿಯಾಸಿಟಿ ಏನಂದ್ರೆ, ನೀವು ಫಸ್ಟ್ ಆಫ್ ಆಲ್ ಅಂಡರ್ಗ್ರೌಂಡ್ನಲ್ಲಿ ನನಗೆ ಅದೇ ಇಂಟರ್ನೆಟ್ ಬರೋದು ಕಷ್ಟ ಇದೆ ಅಂಥದ್ರಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಪಡ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅಂತ ನೀವು ನಮ್ಮ ಹತ್ರಕ್ಕೆ ಬಂದ್ರಿ, ಪರಿಚಯ ಆಯ್ತು. ಸೊ ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲ ಅಕೌಂಟ್ ಓಪನ್ ಮಾಡಿ SIP ಮ್ಯೂಚುವಲ್ ಫಂಡ್ ಎಲ್ಲ ಮಾಡೋದಕ್ಕೆ ಹೊರಟಿದ್ದೀರಾ. ಆ ಧೈರ್ಯ, ಆ ನಾಲೆಜ್ ಅದು ಹೇಗೆ ಸಿಕ್ತು? ನಮ್ಮ TD ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಸರ್, ಈ ವಾಟ್ಸಪ್ ಎಲ್ಲ ನೋಡ್ತಾ ಇದ್ವಲ್ಲ ಸರ್, ಕುತ್ಕೊಂಡಿದ್ದಾನೆ. ಬಂದು ಸ್ವಲ್ಪ ಯೋಚನೆ ಮಾಡಿದೆ, ಏನು ಎತ್ತಾ ಇದು ಅಂತ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಏನೋ ಇರ್ಬೋದು ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ಸರಿ, ನೋಡ್ತಾ ಇದು ಏನೋ ಸ್ವಲ್ಪ ಕೆಲಸ ಬರ ಇದು ಸರಿ, ಏನೋ ಒಂದು ಮಾಡೋಣ. ಇದರಿಂದ ಇದೆಲ್ಲ ಇದೆ, ಹೋಗಿ ನೋಡೋಣ. ನೋಡಿತಾನೆ ಅದು ಏನು ಎತ್ತ ಅಂತ ತಿಳ್ಕೊಳ್ಳೋಣ.
ತಿಳ್ಕೊಂಡಿದ್ದಾನೆ ಮುಂದಕ್ಕೆ ಏನೋ ಒಳ್ಳೇದಾಗ್ಬೋದು ಓಕೆ ಅಂತ ಅವ್ನು ಪ್ಲಾನ್ ಮಾಡ್ಕೊಂಡಿದ್ದಾನೆ ಬಂದಿ ಸರ್ ಇಲ್ಲಿ. ಸರ್ ಇವಾಗ ನೀವು 1 ರೂಪಾಯಿನೂ ಕಷ್ಟಪಟ್ಟು ಕೂಡಿಟ್ಟಿರ್ತೀರಾ, ಈ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕೋದಕ್ಕೆ ನಿಮ್ಗೆ ಭಯ ಆಗಲ್ವಾ? ಏನಕ್ಕೆ ಸರ್ ಭಯ? ಅದು ಒಳ್ಳೇದಾಗಿದೆ ಅಂದರೆ ಏನು ಭಯ ಹೇಳಿ? ಅದು ಇದು ಹೆಚ್ಚು ಕಡಿಮೆ ಆಗ್ಬಿಡ ಅಂದರೆ ಹೌದಪ್ಪ ಭಯ ಇದ್ರೊಳಗೆ ಹಾಕ್ಬಿಡು ಬೇಡ ಅನ್ಬೋದು. ಎಲ್ಲ ನಾವು ನೋಡ್ತಾ ಇದೀವಿ. ಈಗ ಬಂದು ಹೊರಗಡೆ ದೇಶಗಳೆಲ್ಲ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಎಷ್ಟೋ ದುಡ್ಡುಗಳು ಮಾಡ್ತಾವ್ರೆ. ನಾವು ಕರ್ನಾಟಕದೊಳಗೆ ಏನು ಮಾಡ್ತಾ ಇದೀವಿ? ಅವೇನು ಮಾಡ್ತಾ ಇಲ್ಲ. ಒಂದು ಚೀಟಿ ಹಾಕ್ತೀವಿ, ಒಂದು ಅದು ಮಾಡ್ತೀವಿ, ಒಂದು ಇದು ಮಾಡ್ತೀವಿ, ಎತ್ಕೊಂಡು ಓಡೋಗ್ಬಿಡ್ತಾರೆ, ಮೋಸ ಮಾಡ್ತಾರೆ ಅಂಥವ್ರೆ ಜಾಸ್ತಿ ಜನ ಅವ್ರಿಗೆ. ಹೌದು ಅಲ್ವೇನಾ? ನಮಗೇನೋ ಇದು ಓಕೆ ಆಯಿತು ಮಾಡೋಣ ನೋಡೋಣ ದೇವ್ರಿಗೆ ತಂಗ ಆಗಿದೆ. ಈಗ ಹೆಚ್ಚು ಕಡಿಮೆ ಆದರೂ ಮುಂದಕ್ಕೆ ನಮಗೆ ಹೆಲ್ಪ್ ಆಗಿದೆ. ಹೌದು, ಯಾವ ಮಕ್ಳು ಮರಿ ಯಾರು ಏನು ಮಾಡೋಕ್ಕಿಲ್ಲ. ಈಗ ನಮ್ಮ ಬುದ್ಧಿಯಿಂದ ನಾವೇನೋ ಒಂದು 2 ಕಾಸು 3 ಕಾಸು ಒಂದು ಮಡಿಗೆ ಏನೋ ಒಂದು ಮಾಡ್ಕೋಣ ಅಂದರೆ ಒಂದು ಸೇಫ್ಟಿ ಇರ್ತಿತ್ತು ಮುಂದಕ್ಕೆ. ಅವ್ರು ನೋಡ್ತಾರೆ ಇವ್ನು ನೋಡ್ತಾರೆ ಅಂದರೆ ಯಾರ ಮೇಲೆ ನಂಬಿಕೆ ಇಲ್ಲ. ಈಗ ಕಾಲನೇ ಸರಿಯಿಲ್ಲ. ಈಗ ಹೌದು ಎತ್ಕೊಂಡಿದ್ದ ಅನಾಥಾಶ್ರಮ ಅಲ್ಲಿ ಇಲ್ಲಿ ಬಿಡೋದು ಇದೆಲ್ಲ ಮಾಡ್ತಾವ್ರೆ. ಏನೋ ಒಂದು ಸೇಫ್ಟಿ ಮಾಡಿ ಒಂದು ಇದು ಮಾಡ್ಕೊಳ್ಳೋಣ ಅಂತ ನಾವು ಅದಕ್ಕೋಸ್ಕರ ಬಂದಿ ಸರ್. ಈಗ ನಿಮಗೆ ಸ್ಟಾಕ್ಸ್ಗಿಂತ ಮ್ಯೂಚುವಲ್ ಫಂಡ್ಸು SIP ಇದು ಬೆಸ್ಟ್ ಅಂತ ನನ್ನ ಅನಿಸಿಕೆ. ನಿಮ್ಮ ಹಣ್ಣಿನ ವ್ಯಾಪಾರ ಮಾಡ್ತಾ ಇರಲ್ಲ ಅವ್ರಿಗೆಲ್ಲ ತಿಂಗಳು 1,000 ರೂಪಾಯಿ ಆದರೂ ಉಳ್ಸೋಕ್ಕಾಗತ್ತಾ? ನಾನು ಹೇಳ್ತೇನೆ ನಿಮ್ಮ ಬಗ್ಗೆ ಅಲ್ಲ, ನಾನು ಎಲ್ಲರೂ ಒಂದು ವ್ಯಾಪಾರಿಗಳು ಜನರಲಿ ಆರಾಮ ಉಳಿಸ್ಬೋದು ಸರ್. ತಿಂಗಳಿಗೆ 1,000 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಉಳಿಸ್ಬೋದು. ಏನು ತೊಂದರೆ ಇಲ್ಲ. ಅದೇ ದುಡ್ಡನ್ನ ಸರ್ ಒಬ್ಬ ಹಣ್ಣಿನ ವ್ಯಾಪಾರಿಗಳು, ಹೂವು ವ್ಯಾಪಾರ, ಬಟ್ಟೆ ಮಾರ್ತಾರೆ, ಪಾಪ ಕರ್ಚೀಫ್ ಮಾರ್ತಾರೆ, ನಾನು ನೋಡಿದ್ದೀನಿ. ಸೆಕೆಂಡ್ ಹ್ಯಾಂಡ್ ಶೂಗಳು ಮಾರ್ತಾರೆ, ಹೊಸದು ಮಾರ್ತಾರೆ, ಚಪ್ಪಲಿ ಮಾರ್ತಾರೆ. ಇದೆಲ್ಲ ನೋಡಿದವಾಗ ಅವರು ಸಹ ಕಷ್ಟಪಡ್ತಾರೆ, ತುಂಬ ಕಷ್ಟಪಡ್ತಾರೆ. ಸೊ ಮತ್ತೆ ಏನು ನೋಡಿದ್ರೆ ಹಿಂದೆ ತಿರುಗಿ ನೋಡಿದ್ರೆ ಲೈಫಲ್ಲಿ ಏನೂ ಇರಲ್ಲ. ಬಿಕಾಸ್ ಅವ್ರಿಗೆ ಈ ಹೂಡಿಕೆ ದುಡ್ಡನ್ನ ಉಳಿಸ್ಬಿಟ್ಟು ಬೆಳೆಸ್ಬೇಕು ಅನ್ನೋದು ಕಾನ್ಸೆಪ್ಟೇ ಗೊತ್ತಿಲ್ಲ. ಬಟ್ ನಿಮಗೆ ಆ ದುಡ್ಡನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮಗೆ ಯಾವಾಗ ಅನಿಸ್ತು? ಯಾವ ವಯಸ್ಸಿನಲ್ಲಿ ಅನಿಸ್ತು? 1.5 ವರ್ಷ 2 ವರ್ಷದಿಂದ ಸರ್. ನೋಡ್ತಾ ಇದ್ವಲ್ಲ ಸುಮ್ಮನೆ ಹಂಗೆ ನೋಡ್ಕೊಂಡಿದ್ದಾನೆ. ಸರಿ 1-2 ಸಲ 3 ಸಲ ನೋಡ್ತಾ ಇದೆ, ಬಿಟ್ಬಿಡ್ತಾ ಇದೆ. ಏನು ಆ ಥರ ಎಲ್ಲ ಇರ್ಬೋದು. ತಿರುಗಿಸಿ ನೋಡ್ದ ಅಂದರೆ ಸ್ವಲ್ಪ ನನಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಏನೋ ಒಂದು ಮಾಡ್ಬೋದು ಇದ್ರೊಳಗೆ, ನೋಡೋಣ ಇದು. ನಾವು ಇದೆಲ್ಲ ನಂಬೋರಲ್ಲ. ಹೌದು, ಈಗ ನಾವು ನಂಬೋರ ಅಂತ ಯಾರು ನಂಬಕ್ಕಿಲ್ಲ. ಒಂದೊಂದು ಸ್ಟೆಪ್ ಎತ್ಕೊಂಡು ಹೋದ್ರೆ ಏನೋ ಒಂದು ಆಗುತ್ತೆ. ಹೌದು, ಈ ರೀತಿ ಯೋಚನೆ ಮಾಡಿತ್ತಾನ ಇರಪ್ಪ ನೋಡೋಣ. ನೋಡೋಕ್ಕೇನಂತೆ ದುಡ್ಡು ಕಟ್ಟಂಗಿಲ್ಲ, ಕಾಸು ಕಟ್ಟಂಗಿಲ್ಲ. ನೀವು ಏನು ಹೇಳ್ತಾ ಇರ ಟ್ರೈನ್ ಹೇಳ್ಕೊಡ್ತೀವಿ, ನೋಡಿ ನಿಮ್ಗೆ ಇಷ್ಟ ಇದ್ರೆ ಮಾಡಿ, ಇಷ್ಟ ಇದ್ರೆ ಬಿಡಿ, ಬಲವಂತರ ಏನಿಲ್ಲ ಅಂತ ಹೇಳ್ತಾ ಇರ. ಅದ್ರೊಳಗೆ ಏನೈತೆ ಬಂದಿತ್ತ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಮೂವ್ ಮಾಡೋಣ, ಇಲ್ಲ ಅಂದರೆ ಬೇಡ ಅಂತ ಬಂದ್ಬಿಡೋಣ. ನೀವೇನು ಕೆಡ್ದು ಹೇಳ್ತಲ್ಲ, ಒಳ್ಳೇದು ಹೇಳ್ತಾ ಇರ. ಇವತ್ತಿನ ಯೋಚನೆ ಮಾಡಬೇಡಿ, ನಾಳೆ ಯೋಚನೆ ಮಾಡಿ. ಹೌದು, ಎಲ್ಲೋ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ನಿಮ್ಗೆ ಎಷ್ಟಾಗುತ್ತೋ ಅದನ್ನ ಒಂದು ಕಡೆ ಮಾಡಿದ್ರೆ ಮುಂದಕ್ಕೆ ನಿಮಗೆ ಒಳ್ಳೇದಾಗುತ್ತೆ ಅಂತ ನೀವು ಹೇಳ್ತಾರ. ಅದಕ್ಕೋಸ್ಕರ ಏನಪ್ಪ ಇದೊಂದು ಯೋಚನೆ ಮಾಡೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದಿರೋದು ಮಾತಾಡೋಣ. ಹಿಂಗಂದ್ರೆ ತುಂಬ ಕಷ್ಟಪಡ್ತಾರೆ ನಿಮ್ಮ ವ್ಯಾಪಾರದ ಫೀಲ್ಡಲ್ಲಿ. ಹಂಗೂ ಹಿಂಗೋ ಗಂಟು ಕೂಡಿರ್ತಾರೆ, ಒಂದು 5 ಲಕ್ಷ 10 ಲಕ್ಷ ಕೂಡಿರ್ತಾರೆ. ಅದನ್ನ ಯಾರಿಗೋ ಗೊತ್ತಿಲ್ದಿರೋ ಗುರು ಇಲ್ದಿರೋರಿಗೆ ಒಂದೇ ಡೀಲಲ್ಲಿ ಒಂದು 10 ಲಕ್ಷ ಕೊಡ್ತಾರೆ, ಇಲ್ಲ 5 ಲಕ್ಷ ಕೊಡ್ತಾರೆ. ಆ ದುಡ್ಡು ವಾಪಸ್ ಬರುತ್ತಾ ಇಲ್ಲ ಗೊತ್ತಿಲ್ಲ, ಸಿಕ್ಕಾಕೋತಾರೆ. ಬಟ್ SIP ಮ್ಯೂಚುವಲ್ ಫಂಡ್ ನೀವು ಮಾಡ್ತಾ ಇರೋದು ನೋಡಿ, ನೀವು ಹಾಕೋದೇ 500 ರೂಪಾಯಿ. ಇವಾಗ 500 ರೂಪಾಯಿ ಎತ್ಕೊಂಡು ಓಡೋಗ್ಬಿಟ್ರೆ ಅವನು, ಇವಾಗ ಯಾರೋ ಮ್ಯೂಚುವಲ್ ಫಂಡ್ ಎಲ್ಲ ಎತ್ಕೊಂಡು ಓಡೋಗ್ಬಿಟ್ರೆ ನೆಕ್ಸ್ಟ್ ತಿಂಗಳು ನೀವು ಹಾಕೋದೇ ಇಲ್ಲ. ಅಲ್ಲೇ ಸ್ಟಾಪ್ ಮಾಡ್ತೀರಾ. 500 ರೂಪಾಯಿ ಹಾಕೋದಕ್ಕೆ 1000 ಸತಿ ಯೋಚನೆ ಮಾಡ್ತೀವಿ. 10 ಲಕ್ಷ ಕೊಡೋದಕ್ಕೆ ಯೋಚನೆ ಮಾಡಲ್ಲ. ದೊಡ್ಡ ಅಮೌಂಟ್ ಇದ್ದವಾಗ ನಮ್ಮ ಬುದ್ಧಿನೇ ಓಡಲ್ಲ. ಬಿಕಾಸ್ ನಾವು ಲೈಫಲ್ಲಿ ದೊಡ್ಡ ಅಮೌಂಟ್ ಬಂದವಾಗ ಜನರಲಿ ಅದನ್ನ ಹೆಂಗೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಏನು ಅಂತ ಗೊತ್ತಾಗಲ್ಲ. ಯಾರೋ ಪಕ್ಕದ ಮನೆಯವ್ರನ್ನ ಕೇಳ್ತೀವಿ, ಮನೆಯವ್ರನ್ನ ಕೇಳ್ತೀವಿ, ಅವ್ರು ಯಾರೋ ಹೇಳಿದ್ರು ಸೈಟ್ ತಗೋ, ಇಲ್ಲ ಏನೋ ಇದ್ರ ತರ ಗೋಲ್ಡ್ ತಗೋ, ಅದ್ರಲ್ಲಿ ಹಾಕ್ಬಿಡ್ತೀವಿ. ನಮ್ಮ TD ಸಂಸ್ಥೆಯಲ್ಲಿ ಇವನ್ 100 ರೂಪಾಯಿ ಇದ್ರೂ ಇನ್ವೆಸ್ಟ್ ಮಾಡ್ತೀವಿ, 500 ರೂಪಾಯಿ ಇದ್ರೂ ಇನ್ವೆಸ್ಟ್ ಮಾಡಿಸ್ತೀವಿ. ಸೊ ನಿಮಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಐಡಿಯಾ ಕೊಡ್ತೀವಿ. ಇನ್ವೆಸ್ಟ್ ಮಾಡೋದು ಬಿಡೋದು ಸೆಕೆಂಡ್ರಿ. ನೀವು ಬಂದ್ರಿ ಸರ್, ನೀವು ಬಂದಿದ ತಕ್ಷಣ ನನಗೆ ಆಶ್ಚರ್ಯ ಆಯ್ತು. ಸೊ ನಮ್ಮ ವಿಡಿಯೋಗಳು ಮೆಜೆಸ್ಟಿಕ್ ನ ಅಂಡರ್ಗ್ರೌಂಡ್ಗೂ ರೀಚ್ ಆಗಿದೆ ಅಂದ್ರೆ ಸರ್. ನಾವು ಸಿಕ್ಕಾಪಟ್ಟೆ ನೋಡಿ ನಿಮ್ದು, ನಾವು ನಿಮ್ದು ಏನು ಎಲ್ಲಿನ ಸ್ಟಾರ್ಟ್ ಮಾಡ್ರಿ, ಎಲ್ಲಿಗೆ ಬಂದು ನಿಂತೈತೆ ಎಲ್ಲ ಹೇಳ್ಬಿಡ್ತೀನಿ ಬೇಕಾದ್ರೆ. ಅಷ್ಟೊಂದು ಯಲಂಕದೊಳಗೆ ಎಲ್ಲ ಒಂದು ಕಡೆ ಸೆಂಟರ್ ಒಂದು ಯಾರೋ ಸೆಟ್ರು ಬಂದಿತ್ತು, ಒಂದು ರೂಮ್ ಕೊಟ್ಟರು, 4 ಜನರಿಗೆ ಮಾಡ್ಕೊಂಡು ಮಾಡಿತ್ತು ನೀವು. ಆವಾಗ ನೀವು ಚೆನ್ನಾಗೇ ಏನೇನೋ ಮಾಡ್ತಾನೆ ಹಂಗೆ ಅಂತ ಅಂದ್ಕೊಂಡ್ರಾದ್ರು. ಆದರೂ ನೀವು ಸೋಳ್ದಿರ ಮೂವ್ ಮಾಡ್ಕೊಂಡು ಹೋದ್ರಿ. ಅಲ್ಲಿಂದ ಯಾರೋ ಒಂದು ಆಫೀಸ್ ಕೊಟ್ಟರು, ಅಲ್ಲಿಂದ ಒಂದು ಚಿಕ್ಕದು ಮಾಡಿದ್ರಿ, ಅಲ್ಲಿಂದ ಇನ್ನೊಂದು ಮಾಡಿದ್ರಿ, ಮಾಡಿ ಹಂಗೆ ಮಾಡ್ಕೊಂಡು ಇಲ್ಲಿ ಗಂಟ ಬಂದಿದ್ದೀರ. ಇಷ್ಟು ದೂರ ಬರ್ಬೇಕಂದ್ರೆ ನಿಮ್ಗೆ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತು. ಅದಿಲ್ಲ ಆದ್ರೂ ಎಲ್ಲದಕ್ಕೂ ಒಳ್ಳೇದಾಗಿದೆ. ಈಗ ಬಂದು 50-60 ಜನಕ್ಕೆ ನೀವು ಮಾಸ್ಟರ್ಗಳು ಮಾಡಿ ಎಲ್ಲ ಕಳ್ಸಿಕೊಡ್ತಾ ಇದ್ದಾರೆ ಅಲ್ವರ. ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ಕೊಂಡು ಬಂದಿರಲ್ಲ, ಇರಪ್ಪ ಇದ್ರೊಳಗೆ ಏನೋ ಒಂದು ಇರ್ಬೋದು, ನಾವು ಒಂದು ಕೈಗೆ ನೋಡೋಣ ಅಂತ ಎಲ್ಲ ನೋಡ್ಕೊಂಡಿತಾನೆ ಒಂದು ಇದು ಮಾಡ್ಕೊಂಡು ಬಂದಿರೋ ಸರ್ ನಾವು.
ಲೆಟ್ಸ್ ಸೇ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ನಿಮ್ಗೆ, ಗೊತ್ತಿಲ್ಲ, ಹೌದು, ಗೊತ್ತಿಲ್ಲ ಅನ್ಕೊಳ್ಳೋಣ. ಅವಾಗ ನಿಮ್ಮ ಹತ್ರ ದುಡ್ಡಿತ್ತು ಅನ್ಕೊಳ್ಳೋಣ, ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರಿ? ನಮ್ದು ಏನು ಗೊತ್ತಾ, ವ್ಯಾಪಾರ ಮಾಡೋದು ಒಂದು 10,000 20,000 50,000 30,000 ಎತ್ಕೊಂಡೋಗಿ ಬೆಂಗಳೂರಿಗೆ ಹಾಕ್ಬಿಡೋದು ಬಂದ್ಬಿಡೋದು. ಈಗ ನಮ್ಗೆ ಏನ್ಕನ ಬೇಕಾದ್ರೆ ತೊಗೊಬೇಕು. ಅರ್ಥ ಆಯ್ತು. ಇವಾಗ ಅಲ್ಲಿ ಏನು ಬಡ್ಡಿ ಕೊಡ್ತಾರೆ, 600 ರೂಪಾಯಿ ಕೊಡ್ತೀವಪ್ಪ. 600 ರೂಪಾಯಿ ಏನಕ್ಕಪ್ಪ ಇಲ್ಲಿ ಹಾಕ್ಬೇಕು? ಹೌದು, ಏನಕ್ಕೂ ಸರ್ ಇದೇ ಥರ ನಾವು 4-5 ಸಲ ಹೋಗ್ಬಿಟ್ಟು ಬೇಜಾರ್ಬಿಟ್ಟು ಏನು ಬಡ್ಡಿ ಕೊಡೋದು, ಏನಿದು 1% ಕೊಟ್ರು 1,000 ರೂಪಾಯಿ ಬರ್ತಿದ್ದಂತ ಹೇಳಿ ಏನೋ ನನಗೆ ಅರ್ಥ ಆಗಿದಾರ ಬೇಜಾರಾಕಣೆ ಬೇಡ ಹೋಗೋದು ಬಂದ್ಬಿಡೋದು ಹಿಂಗೆ ಮಾಡಿದ್ದಾನೆ. ಆಗ ಬೇಡ ಬ್ಯಾಂಕು ಬಡ್ಡಿ ಕಾಸೆ ಬೇಡ ಅನ್ಕೊಂಡಿದ್ದಾನೆ. ಸುಮ್ಮನೆ ವಾಪಸ್ ಕೊಡು, ಸುಮ್ಮನೆ ಅಲ್ಲಿ ಸಣ್ಣ ಪುಟ್ಟ ಅಮೌಂಟ್ನ ಮಡಗಿದ್ವಿ ಅಷ್ಟೇ. ಇಲ್ಲಿ ಹಾಕೊಂಡು ನಾನು ಸ್ವಲ್ಪ ಹುಡುಗಿನ ಆಗ್ಬೋದು, ಮುಂದಕ್ಕೆ ನಮಗೆ ಒಂದು ಹೆಲ್ಪ್ ಆಗ್ಬೋದು ಅಂತ ನಮ್ಮದೊಂದು ಐಡಿಯಾ ಅಷ್ಟೇ, ಬೇರೆ ಏನೇನು. ಸರ್ ಇವಾಗ ನಿಮ್ಗೆ ಇಷ್ಟೆಲ್ಲ ಇದೆಯಲ್ಲ, ನಿಮ್ಗೆ ಯಾರಾದರೂ ದುಡ್ಡು ತಗೊಂಬಂದು ಒಂದು 5 ಲಕ್ಷ ಕೊಟ್ಬಿಟ್ಟು ನಿನ್ಗೆ ಬಡ್ಡಿನೇ ಬೇಡ 0.5% ಬಡ್ಡಿ ಕೊಡು, ಇವಾಗ ನೋಡಿ ನೀವು ಬ್ಯಾಂಕಲ್ಲಿ ಇಟ್ಟಾಗ ನಿಮ್ಗೆ 0.5% ಕೊಡ್ತಾರೆ, ನಿಮಗೆ ಅದೇ ಥರ 0.5% ಬಡ್ಡಿಗೆ ಕೊಡ್ತಾರೆ ಎಲ್ಲರೂ? ನಮಗೆ ಕೊಡೋಂಥವ್ರು ಯಾರು ಇಲ್ಲ. ನಮಗೆ ಕೊಡ್ರಿ ಅದೆಲ್ಲ ನಾವು ದುಡ್ಡು ನಾವು ವ್ಯಾಪಾರ ಮಾಡಿ ನಮ್ಮ ಕಷ್ಟ ಸುಖ ನೋಡ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡಿದ್ದಾನೆ. ಈ ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಅದು ಮನೆಗೆ ರೇಷನ್ನು, ಒಂದು ಮತ್ತು ಮಕ್ಕಳು ಫೀಸು, ಮನೆ ಬಾಡಿಗೆ, ಅದು ಇದು ಅಂದರೆ ಎಷ್ಟೋ ಇದೆ. ಆದರೂ ಅಷ್ಟೆಲ್ಲ ಮಾಡ್ಕೊಂಡು ಆದಷ್ಟು ಒಂದು 10 5 ಹೆಂಗೋ ಸ್ವಲ್ಪ ಸೇರಿಸಿ ಒಂದು ಕಡೆ ಮಡಗಿದ್ವಿ. ಅದನ್ನೇನೋ ಒಂದು ದಾರಿ ಮಾಡ್ಕೊಳ್ಳೋಣ ಮುಂದಕ್ಕೆ. ಈಗ ಬಂದಿದ್ದಾನೆ, ಗಂಡು ಮಕ್ಳಿರೋ ಪರವಾಗಿಲ್ಲ, ಹೆಣ್ಮಕ್ಳು ಒಂದೇ ಹೆಣ್ಮಕ್ಳು ಒಂದೇ ಸರ್. ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಅವ್ರು ಗಂಡಿನ ಜೊತೆಗೆ ಇರ್ತಾರೆ. ಗಂಡು ಮಕ್ಕಳು ಅಷ್ಟೇ, ಇವನು ಮದುವೆ ಆಗಿ ಇವನು ಇರ್ತಾನೆ. ನಾಳೆ ದಿವಸದ್ದೇಳಿ ನಾಳೆ ಹೆಸರು ಯೋಚನೆ ಮಾಡಬೇಕಲ್ಲ. ಈಗ ಬಂದಿದ್ದಾನೆ, ನಿಮ್ಮ ಅಮ್ಮ ಹಂಗೆ, ನಿಮ್ಮ ಅಪ್ಪ ಹಿಂಗೆ ಅಂತ ಮನೆಯೊಳಗೆ ಅದು ಇದು ಗಲಾಟೆಗಳು ಎತ್ಕೊಂಡು ಆಶ್ರಮ ಬಿಟ್ಬಿಟ್ಟು ಮೇಡಮ್. ಆಶ್ರಮ ಏನಕ್ಕೆ ಆಶ್ರಮ? ನಾವು ಯಾಕೆ ಹೋಗ್ಬೇಕು ಆಶ್ರಮಿಗೆ? ಅವ್ರು ಹೋಗಿ ಸಾಯಿಲಿ, ನಾವ್ಯಾಕೆ ಹೋಗ್ಬೇಕು? ನಾವು ದುಡ್ದು ಸಂಭಾವನೆ ಮಾಡಿ ಮಕ್ಕಳನ್ನ ಸಾಕಿದ್ದೀವಿ, ಸಲ್ವಿದ್ದೀವಿ, ಎಲ್ಲ ಮಾಡಿದ್ದೀವಿ. ಒಳ್ಳೆ ಸಾಗಕ್ಕೆ ನಾವ್ಯಾಕೆ ಆಶ್ರಮಕ್ಕೆ ಹೋಗ್ಬೇಕು? ಅಂತಕ್ಕೆ ಮಕ್ಳು ಯಾಕೆ ಹೋಗಿಸ್ಬೇಕು? ನಮ್ಗೆ ಯಾಕೆ ಬೇಕು ಮಕ್ಕಳು? ಒಂದು ಚೆಂಗನ್ ಮಡ ಹಾಕ್ಬಿಟ್ಟ ಅಂದ್ರೆ ಎಷ್ಟೋ ನಮ್ಗೆ ಫಲ ಕೊಡ್ತೀವಲ್ರಿ. ನಮ್ಗೆ ಯಾಕೆ ಬೇಕು ಮಕ್ಕಳು? ಪ್ರಪಂಚ ಹೆಂಗೈತಂತ ಅದೇ ಥರ ಉಳಿಸಿದ್ವಿ, ಅವರು ಅದೇ ಥರ ನಡ್ಕೊಂಡು ಹೋಗ್ಬೇಕು. ಎಲ್ಲ ಎತ್ಕೊಂಡು ಹೋಯ್ತಾನೆ ಆಶ್ರಮಕ್ಕೆ ಅಲ್ಲಿಗಳು ಬಿಟ್ಬಿಟ್ಟ ಅಂತ ಏನು ಲೆಕ್ಕ ಇದು? ಪ್ರಪಂಚ ಹೆಂಗೆ ಡೆವಲಪ್ಮೆಂಟ್ ಆಗಿ ಮುಂದೆ ಹೋಗೋದು ಹೇಳಿ? ಸೊ ನಾವು ಸರ್ ಎಷ್ಟೋ ಜನ ತಂದೆ ತಾಯಿ ಮಕ್ಕಳಿಗೋಸ್ಕರ ತುಂಬಾ ಅವರು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಳಿಗೆ ತಿನ್ನಿಸ್ತಾರೆ, ಉಣಿಸ್ತಾರೆ. ಅಯ್ಯೋ ನನ್ನ ಮಗ ಅಂತಾರೆ. ಯಾಕೆ ಮಾಡ್ತಾರೆ? ಮುಂದಕ್ಕೆ ನಾವು ನಡೆಯೋಕೆ ಆಗದಿರೋ ಟೈಮೊಳಗೆ, ನಾವು ಕೂತಿರೋ ಟೈಮೊಳಗೆ ಒಂದು ತುತ್ತು ಅನ್ನ ಹಾಕ್ತಾರೆ ಅಂತ. ಅವ್ರಿಗೆ ಒಂದು ತುತ್ತು ಅನ್ನ ಇಲ್ಲ ಅಂದರೆ ಇನ್ನೇನು ಮಾಡಿ ಅನ್ಸುತ್ತೆ ಹೇಳಿ? ಅದಕ್ಕೆ ನಾವು ಯಾವ ಮಕ್ಕಳು ಯಾರು ನಮ್ಮ ಈ ಕಾಲದೊಳಗೆ ಯಾವ ಮಗ ಆಯ್ತಾನೆ, ಅವನಾಗ್ತಾನೆ, ನಮ್ಮ ಮಗ ಇಂಜಿನಿಯರ್ ಎಲ್ಲ ನಮ್ಮ ತೂಕ ನಾವು ವೆಯ್ಟ್ ಮಾಡಿ ನೋಡ್ಕೊಬೇಕೇ ಹೊರತು ಮಗ ಬಂದಿದ್ದು ನಮ್ಮ ಕೈ ಇಡ್ತಾನೆ ಅದು ತುಳ್ಗೋರೋನು ಮುಟ್ಟಾಲ ಸರ್ ಈಗಿನ ಸಂದರ್ಭದೊಳಗಡೆ. ಅದುವೇ ಆದಮೇಲೆ ಅವ್ರು ಈಗ ಬಂದು 100ಕ್ಕೆ ಒಂದು 5 ಜನ 5% ಆ ಥರ ನ್ಯಾಯ ನೀತಿಗಳಿರೋದು ನನಗೆ ಗೊತ್ತಿರಂಗೆ. ಈಗ ಬಂದಿತ್ತು 95 ಸರಿ ಇಲ್ಲ ಸರ್. ಸರ್ ಆ ಕಡೆಯಿಂದ ತಂದೆ ಬಂದರೆ ಈ ಕಡೆಯಿಂದ ಹೋಗಿ ತಂದು ಮಾತಾಡ್ಸಲ್ಲ ಸರ್. ತಂದೆ ಆ ಕಡೆಯಿಂದ ಹಂಗೆ ಹೋಗ್ಬೇಕು, ಮಗ ಈ ಕಡೆಯಿಂದ ಹಿಂಗೆ ಹೋಗ್ಬೇಕು. ಅತ್ತೆ ಸೊಸೆ ತೊಳೆ, ಅತ್ತೆ ಮನೆಗೆ ಇದ್ದು ಏನೋ ಒಂದು ಕೇಳಾಗಿಲ್ಲ, ಈ ಮಗನ ಕೇಳ್ಕೊ, ಅದು ಕೇಳ್ಕೊ. ಏನೇ ಸಮಸ್ಯೆಗಳು ಸರ್ 7-28 ಇದೆ, ಏನು ಕೇಳ್ಬೇಕು ಹೇಳಿ? ಹೌದು, ಅದೇ ಒಂದು ಜಸ್ಟ್ ಒಂದು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಒಂದು, ಅದರಲ್ಲಿ ಏನಿತ್ತಂದರೆ ನಿಮ್ಮ ಮಕ್ಕಳಿಗೆ ನೀವು ಮದುವೆ ಮಾಡಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ಸಾಕೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಹೌದು ಸರ್, ಮಕ್ಕಳು ಮದುವೆನೇ ಮಾಡ್ಬೇಡಿ ಅವ್ರು ನಿಮ್ಮನ್ನ ಸಾಕ್ತಾರೆ ಅನ್ನೋದು ಒಂದು ಜಸ್ಟ್ ನೋಡಿ ಗ್ಯಾರಂಟಿ ಕರೆಕ್ಟ್ ಮಾತು. ಅವಾಗ ಮದುವೆ ಆದ್ಮೇಲೆ ಅವ್ರದೇ ಒಂದು ಸಂಸಾರ, ಅವರೇ ಒಂದು ಪ್ರಪಂಚ. ಹೌದು ಸರ್, ಅವ್ರದೇ 28 ತೂತ ಹೋಗಿದೆ. ಇವಂಗ ಅದ್ರೊಳಗಡೆ ನಮ್ದೇ ನೋಡ್ತಾರೆ, ಚಾನ್ಸೇ ಸ್ವಲ್ಪ ಯೋಚನೆ ಮಾಡಿ. ಅದ್ರೊಳಗೆ ಅವರೇ ಇಲ್ಲ ಅಂತ ಏನಾಗ್ಲಿ ಫಸ್ಟು ನಮ್ಮ ತಂದೆ ನಮ್ಮ ತಾಯಿ ಅನ್ನೋರು ಭಾಳ ಜನ ಅವ್ರೆ. ಹೌದಾ? ಅದ್ರೊಳಗೆ ಎಲ್ಲೆಲ್ಲ ಒಂದು ಈ ಅಕ್ಕಿ ಒಳಗಡೆ ನೆಲ ಇದ್ದಾಗ ಅದು ಸಿಗ್ತಾರೆ. ಈಗ ಭಾಳ ಕಷ್ಟ ಇದೆ ಸರ್. ನಮ್ದು ಏನೇ ಇದೆ, ನಮ್ಮ ಕಷ್ಟ, ನಮ್ಮ ಸುಖ, ನಮ್ದು ಒಳ್ಳೇದು ಕೆಟ್ಟದ್ದು ಎಲ್ಲ ನಾವೇ ಇದು ಮಾಡ್ಕೊಬೇಕು. ನಿಮ್ ರಿಟೈರ್ ಆದ್ಮೇಲೆ ನೀವು ಸುಮ್ಮನೆ ಕೂತಿದ್ರು ನಿಮ್ ದುಡ್ಡು ದುಡಿಬೇಕು, ಮೇನ್ ಅದೇ ಬೇಕಾಗಿರೋದು. ನಾನು ಯಾರು ನಂಬಕಿಲ್ಲ, ನನ್ಗೆ ಯಾರು ಬೇಡ. ಈ ಪ್ರಪಂಚ ಇರೋದು ಏನೈತೆ ಅದು ಯಾರೇನ ಅನ್ಕೊಳ್ಳಿ, ನಾವು ಇರೋದು ಹೇಳ್ತಾ ಇದ್ದೀವಿ. ಯಾರೇನು ಅನ್ಕೊಂಡು ನಮ್ಗೇನಿದೆ ಅಲ್ವರ? ಎಲ್ಲರ ಮನೆ ದೋಸೆ ತೂತೆ. ಹೌದು, ಯಾರೇನು ಅನ್ಕೊಂಡು ನಮಗೇನು? ನಾವು ಕೆಲಸ ಮಾಡಿದ್ವಿ, ನಾವು ಕಷ್ಟಪಟ್ಟಿದ್ವಿ, ನಾವು ಕಾಸು ಮುಡ್ಕ ಇಟ್ಕೊಳ್ಬೇಕು. ನಾಳೆ ಹೆಸರು ನಾವು ಸಹಾಯ ಅಂತ ಟೈಮಲ್ಲಿ ಕೂತ್ಕೊಂಡು ತಿನ್ಬೇಕು. ಏನೋ ಮಡಿಗಿರೋದನ್ನ ಬಂದಿದ್ದಾನೆ ಯಾರೋ, ನಾವು ಸಹಾಯ ಅಂತ ತಮ್ಮ ಎತ್ಕೊಂಡು ಹೋಗಲೇಬೇಕಾದ್ರೆ. ನೀವು ಗೊತ್ತಿದೆ, ನೀವು ಕಷ್ಟಪಟ್ಟು ಏನೋ ವ್ಯಾಪಾರ ಮಾಡಿ ದುಡ್ಡು ಕೊಟ್ಟೆ ಬಟ್ಟೆ ಉಳಿಸಿ ದುಡ್ಡು ಉಳಿಸಿದ್ದೀರಾ. ಒಬ್ಬ ಬಂದ್ಬಿಟ್ಟು ನಿಮ್ಮ ಹತ್ರ ಕೇಳ್ತಾನೆ 1 ಲಕ್ಷ ಹಾಕಿ ವರ್ಷಕ್ಕೆ
1 ಲಕ್ಷ ಕೊಡ್ತೀನಿ ಅಂತಾನೆ. ಇನ್ನೊಬ್ಬ ಬರ್ತಾನೆ 1 ಲಕ್ಷಕ್ಕೆ 50,000 ಕೊಡ್ತೀನಿ ವರ್ಷಕ್ಕೆ ಅಂತಾನೆ. ಇನ್ನೊಬ್ಬ ಬರ್ತಾನೆ ವರ್ಷಕ್ಕೆ 1 ಲಕ್ಷಕ್ಕೆ 7,000 ಕೊಡ್ತೀನಿ ಅಂತಾನೆ. ಇನ್ನೊಬ್ಬ ಬರ್ತಾನೆ ವರ್ಷಕ್ಕೆ 1 ಲಕ್ಷಕ್ಕೆ 14,000 ಕೊಡ್ತೀನಿ ಮ್ಯೂಚುವಲ್ ಫಂಡಲ್ಲಿ ಅಂತಾನೆ. ನೀವು ನಂಬೋದು ಯಾರನ್ನ? ಲಕ್ಷಕ್ಕೆ ಲಕ್ಷ ಕೊಡೋಣ, ಲಕ್ಷಕ್ಕೆ 10,000 ಕೊಡೋಣ? ಸರ್ ನಾವು ಇಲ್ಲಿ ಬಂದಿದೀವಲ್ಲ, ನಮ್ದು ಏನೈತಿ ಈ ಸರ್ವಂಡಿಗೆ ಏನೈತೆ ಇಲ್ಲಿದೆ ನಾನು ನಂಬೋದು. ಅವ್ರು ಲಕ್ಷಕ್ಕೆ ಲಕ್ಷ ಹೆಂಗ್ ಕೊಡ್ತಾನೆ, ಲಕ್ಷಕ್ಕೆ ಲಕ್ಷ ಹೆಂಗ್ ಕೊಡ್ತಾನೆ? ದುಡ್ಡು ಪ್ರಿಂಟ್ ಹೊಡಿತಾನೆ ಅವನು. ಅಲ್ಲ, ನಿಮ್ಗೆ ಅರ್ಜೆಂಟಾಗಿ ನಿಮ್ಗೆ ಇದಿರ್ಬೇಕಲ್ಲ, ದುಡ್ಡು ಮಾಡ್ಬೇಕಲ್ಲ. ಅಲ್ಲ ಸರ್, ಅದು ಬಂದಿದ್ದಾನೆ ಈಗ ಮರಳು ಮಾಡೋದು. ಮನುಷ್ಯನ್ ಈ ತರ ಮರಳು ಮಾಡೋಣ, ಈ ತರ ಒಂದು 5,000 10,000 ಕೊಡ್ಬೋದು. ಆಮೇಲೆ ಎಲ್ಲ ಒಟ್ಟಿಗೆ ಹೊಡ್ಕೊಂಡು ಹೋಗ್ಬಿಡ್ತಾನೆ. ನಮ್ದು ನಾವು ಕೊಟ್ಟಿರೋ ದುಡ್ಡು ಏನೈತೆ ಎಲ್ಲ ಒಟ್ಟಿಗೆ ಹೊಡ್ಕೊಂಡ್ಬಿಡ್ತೀವಿ. ನಮಗೆ ಏನು ಅಷ್ಟೋ ಇಷ್ಟೋ ತಿಂಗಳು ಒಂದಿಷ್ಟಂತ ಬರ್ತಾ ಇದ್ರೆ ಏನೋ ನಿಮ್ದಿ, ನಮ್ಮ ದುಡ್ಡು ಅಲ್ಲೇ ಇರ್ತಿದೆ. ಬಟ್ ನಾನು ನೋಡ್ದಂಗೆ ಸರ್, ಪಾಪ ಬಡವರು ಡಬಲ್ ಮಾಡ್ಕೊಡ್ತೀನಿ ಅಂದ್ರೆ ನಂಬಿಡ್ತಾರೆ. ಹೌದು ಸರ್, ಅಲ್ಲೇ ಮೋಸ ಹೋಗ್ತಾರೆ. ಈಗ ಬಂದು ನಾವು ಹಾಕೋ ದುಡ್ಡು ಸೇಫ್ಟಿ ಆಗಿರ್ಬೇಕು. ಹೌದು. ನಾವು ಒಂದು 1,000 ರೂಪಾಯಿ ಬಂಡವಾಳ ಹಾಕ್ರೆ ಅದ್ರ ಒಂದು 100 ರೂಪಾಯಿ ಸಂಬಳ ಆಗ್ಬೇಕು. ಹೌದು. ಅದಕ್ಕೊಂದು ಲೆಕ್ಕ ಇಲ್ಲ. 1,000 ಕೊಟ್ಬಿಡ್ತೀನಿ ಏನು ಲೆಕ್ಕ? ಅದು ಯಾವ ಇದ್ರೊಳಗೆ ಇದೆ ಹೇಳಿ ನೋಡೋಣ. ಅದೇ ಜೀವ ಇದಾಡೋಗೋಗು ರೈಸ್ ಆಡೋಕ್ಕೆ ಅದು ಮಾಡೋಕ್ಕೆ ಅದು ಆಗಿಲ್ಲ. ಎಲ್ಲ ಅವರು ಕೊಟ್ಬಿಟ್ಟು ಮನೆಗೆ ಬರ್ಬೇಕಾಯ್ತು ಖಾಲಿ ಒಳಗೆ. ಸರ್, ಇನ್ನೊಂದು ನಾನು ಒಬ್ರಿಗೆ ಹೇಳಿದೆ ನೋಡಿ, ಈ ಥರ ಶೇರ್ ಮಾರ್ಕೆಟು ಇದರಲ್ಲಿ ನೀವು 1 ಲಕ್ಷ ಹಾಕಿದ್ರೆ 4 ವರ್ಷಕ್ಕೆ ಡಬಲ್ ಆಗುತ್ತೆ ಅಂತಂದೆ. ಅವ್ರು ಅಂದ್ರು, ಡೈಲಾಗ್ ಹೊಡೆದ್ರು ನನಗೆ, 4 ವರ್ಷ ಬೇಕಾ ಸರ್ ಡಬಲ್ ಆಗೋದಕ್ಕೆ? ನಾನು ಬೆಳಗ್ಗೆ 500 ರೂಪಾಯಿ ಸೊಪ್ಪು ಹಾಕ್ಬಿಟ್ಟು ಮಧ್ಯಾಹ್ನಕ್ಕೆ 1,000 ರೂಪಾಯಿ ಮಾಡ್ಕೊಳ್ತೀನಿ ಸರ್ ಅಂದ್ರು. ಅದೂ ಇದು ಒಂದೇನಾ ಸರ್? ಅದು ಬೇರೆ ಇದು ಬೇರೆ. ಈಗ ಸೊಪ್ಪು ಹಾಕಿದ್ದಾನೆ, ನೀನು ಬಿಸಿಲೊಳಗೆ ಮಳೆ ಒಳಗಡೆ ಬೆಳಿಗ್ಗೆ 5 ಗಂಟೆಗೆ ಹೋಗಿ ತಂದು ಮಾಡಿ ಮಟ್ಟಿ 4 ಜನ ಹತ್ರ ಇದು ಮಾಡಿ ಇದು ಮಾಡೋಷ್ಟೊತ್ತಿಗೆ ನಿನ್ನ ಸಂಪಾದನೆ ಆದರೂ ಆಗ್ಬೋದು, ಇಲ್ಲ ಬಿಟ್ಟರು ಬಿಡ್ಬೋದು, ಹೇಳೋಕ್ಕಾಗಿಲ್ಲ. ಒಣಗಿ ಗಿಣಿಗೆ ಅದು ಇದಾಗ್ಬಿಟ್ರೆ. ಹೌದು ಹೌದು. ಈಗ ನಮಗೆ ಏನು ಬೇಕಾಗಿರೋದು 1 ಲಕ್ಷ ಆಗ್ತಾನ್ರೆ ತಿಂಗಳಿಗೆ 1-2,000 3,000 ನಮಗೆ ಬಂದಾನ್ರೆ ಅದು ಏನು ಮಾಡೋಕ್ಕೆ ಇಲ್ವಲ್ಲ, ಅಲ್ಲೆಲ್ಲ ಬಿಸಾಗಿರ್ತೀವಿ. ಅದು ಆಟೋಮೆಟಿಕ್ ಬರುತ್ತಲ್ಲ. ಈಗ ದುಡ್ಡಿಂದ ದುಡ್ಡು ಮಾಡ್ಬೇಕಂತ ಯಾರು ಹೇಳ್ಕೊಡ್ತಾವ್ರು ಹೇಳಿ? ಈಗ ಒಂದು ಪ್ರಶ್ನೆ, ಇದು ದುಡ್ಡು ಮನುಷ್ಯ ಬಂದು 8 ಅವರ್ ಸಂಭಾವನೆ ಮಾಡ್ತಾನೆ, ಬಂದಿದ್ದು ದುಡ್ಡು ಅದಸ್ತಾರೆ 24 ಗಂಟೆ ಟೈಮ್ ಸಂಭಾವನೆ ಮಾಡ್ತಿದ್ದಂದ್ರೆ ಅದನ್ನ ಯೋಚನೆ ಮಾಡ್ಬೇಕಲ್ಲ. ಅದನ್ನ ಯೋಚನೆ ಮಾಡ್ಬೇಕು ನಾವು. ದುಡ್ಡು ಅದನ್ನ ಹಂಗೆ ಹೆಂಗೆ ಸಂಭಾವನೆ ಮಾಡಿದೆ. ಈಗ ಬಂದಿದ್ದಾನೆ ಕೋಟಿಗಟ್ಲೆ ಅದು ಇದು ಏನೇನೋ ಬಿಸ್ ನಮ್ಮ ಕಡೆ ಆಗಲ್ಲ ಅದೆಲ್ಲ ಮಾಡೋಕ್ಕೆ. ನಾವು ಎಲ್ಲ ಮಾಡೋರು ಕೆಲವೊಂಚೂರು ಕೊಟ್ಟಾನ್ರೆ ಅದ್ರೊಳಗೆ ಏನು ಕೊಡ್ತಾನ ಕೊಳ್ಳಿ, ನಮ್ದಂತೂ ಸೇಫ್ಟಿಗೆ ಇರ್ತಿದೆ. ನಾವು ಅಷ್ಟು ಕೊಳ್ಳಿ ಏನೋ ಒಂದು ಇಷ್ಟನ ಕೊಡ್ತಾನಲ್ಲ. ಮೇನ್ ಈ ಕಾಲಗಳ ಸೇಫ್ಟಿ ನೋಡ್ಬೇಕು ನಾವು, ಅಲ್ವರ? ಆ ಸೇಫ್ಟಿ ನೋಡೋಣ, ಆ ಸೇಫ್ಟಿ ಒಳಗೆ ಏನೋ ಒಂದು ಲೆಕ್ಕಾಚಾರ ಮಾಡೋಣ ಅಂತ ನಾವು ಇಷ್ಟು ದೂರ ಬಂದಿದ್ದು. ಸರ್, ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಅಂದರೆ ಗೊತ್ತು ನಿಮಗೆ, 1 ವರ್ಷ 2 ವರ್ಷ ಥರ ಬಿಡೋದು. ಇನ್ನೊಂದು ಶಾರ್ಟ್ ಟರ್ಮ್, ಒಂದು 3 ತಿಂಗಳಲ್ಲೇ ದುಡ್ಡು ಹಾಕ್ಬಿಟ್ಟು ದುಡ್ಡು ಮಾಡೋದು. ಇನ್ನೊಂದು ಇಂಟ್ರಾಡೇ, ಇವತ್ತು ಬೆಳಗ್ಗೆ ಹಾಕಿ ಇವತ್ತೇ ಮಾಡೋದು. ಸೊ ನಿಮಗೆ ಯಾವ್ದು ಇಷ್ಟ ಸರ್? ಸ್ವಲ್ಪ ಲಾಂಗ್ ಆದ್ರೂ ನಮ್ಮ ಸೇಫ್ಟಿಯಿಂದ ನಮ್ಗೆ ಇರಬೇಕು. ಅವತ್ತೇ ಮಾಡೋದು ಅದೇ ಮಾಡೋದು ಅಂದರೆ ಅದು ಇರೋದೆಲ್ಲ ಕಳ್ಕೊಂಡಿದ್ದಾನೆ ಅಂಬೋ ಅಂತ ಮನೆಗೆ ಹೋಗ್ಬೇಕಾಯ್ತು. ಇದು ಸರ್ ತಿಳ್ಕೊಂಡಿರೋದು ನಮ್ಮ ವಿಡಿಯೋಗಳನ್ನ ನೋಡಿ ಸರ್ ಸಿಕ್ಕಾಬೇಡ ನೋಡಿದ್ದೀನಿ ಸರ್. ನಾನು ಹೇಳ್ತಾ ಏನಲ್ಲ, ಅವರು ಯಾರೋ ತುಮಕೂರಿಂದ ಬಂದರು ಟೈಗರ್ಗಳು, ತುಮಕೂರು ಟೈಗರ್ಗಳು. ಆ ಗಂಡ ಹೆಂಡತಿ ಬಂದರು, ಫ್ರೀ ಇರೋವಾಗ ನಾನು ಅದು ಇದು ಏನೇನೋ ನೋಡೋದು ಅದೆಲ್ಲ ಮಾಡಲ್ಲ. ಆಮೇಲೆ ಮನೆಗೆ ಕೂತ್ಕೊಂಡು ಇದು ನೋಡೋಣ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡಿದೆ. ವಿದ್ಯಾಭ್ಯಾಸ ಏನು ಮಾಡಿದ್ರೆ ಸರ್? 6ನೇ ಕ್ಲಾಸ್ ಸರ್, ಅಷ್ಟೇ. 6ನೇ ಕ್ಲಾಸ್. ಸ್ವಲ್ಪ ಲೆಕ್ಕಗಳು ಬರ್ತದೆ? ಲೆಕ್ಕಗಳು ಬರ್ತಿದೆ. ವ್ಯಾಪಾರ ಮಾಡ್ತೀನಲ್ಲ ಸರ್, ವ್ಯಾಪಾರ ಮಾಡಿ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಮಾರ್ಕೆಟ್ ಹೋಗಿ ಐಟಮ್ ಎಲ್ಲ ಕಟ್ಕೊಂಡು ತಿರ್ಗಾ ಬಂದು ಎಲ್ಲ ಜೋಡಿಸಿ ಆಮೇಲೆ ಒಂದು 10-10:30 ತಿಂಡಿ ವ್ಯಾಪಾರ ಸ್ಟಾರ್ಟ್ ಆಗಿ 2:30 3 ಗಂಟೆಗೆ ತಿರ್ಗಾ ಊಟ, ಏನೋ ಒಂಚೂರು ತಿನ್ಕೊಂಡು ಹಂಗೆ ವ್ಯಾಪಾರ. ತಿರ್ಗಾ 9:30 10 ಗಂಟೆಗೆ ಕ್ಲೋಸ್ ಮಾಡ್ತೀನಿ. ಮನೆಗೆ ಅಷ್ಟೇ 10 ಗಂಟೆ. ತಿರ್ಗಾ ಹೋದ್ವಾ, ಕೈಗಾಲ ಮಗ ತೊಳೋ ಇರೋದೆಲ್ದು ತಿಂದ್ವಾ, ಒಂದು 6 ಪುಷ್ಪ ಒಂದು ಕಡೆ ಏನು ಸಂಬಳ ಆಗೈತೆ, ಒಂದು ಕಡೆ ಮಡಿಗೆ ಬಂಡವಾಳಕ್ಕೆ ಎಷ್ಟು ಒಂದು ಕಡೆ ಮಾಡ್ಕೊಂಡು ತಿರ್ಗಾ ಮಳೆಗೆ ಬೆಳಗ್ಗೆ ಎದ್ದು ತಿರ್ಗಾ ಯಥಾ ಪ್ರಕಾರ. ಬಟ್ ನಮಗೆ ಈಗ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸರ್ ನಮಗೆ. ಅದು ನಮ್ಮದು 10 ರೂಪಾಯಿ 100 ರೂಪಾಯಿ ಮಾಡ್ಬಿಡ್ತಾ ಇಷ್ಟೇ ನನಗೆ ಗೊತ್ತಿರೋ ಮಟ್ಟಿಗೆ. ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ನಮಗೆ. ನಾವು ಹೆಂಗೆ ಮಾಡೋದು? ಈಗ ನೀವು ಏನು ನಿಲ್ತ್ಕೊಂಡಿದ್ದಾನೆ ಹೇಳ್ಕೊಡ್ತಾ ಇರ ಏನು ಮಾಡ ಅದನ್ನು ನಮ್ಗೆ ಸರಿ ಗೊತ್ತಿಲ್ಲ. ಆದರೂ ಒಂದೊಂದು ಚೂರು ಹಾಕೊಳ್ತಾ ಇತ್ತು ತಲೆಗೆ. ಈಗಪ್ಪ ಇದು ಏನೋ ಇರ್ಬೋದು ಅಂತ ಸ್ವಲ್ಪ ಲೆಕ್ಕಾಚಾರ ಆಗ್ತೀರ. ಆದರೂ ಏನೋ ಮಾಡೋಣ. ನಿಮ್ಮ ಹತ್ರ ಯಾರಾದರೂ ಬಂದ್ಬಿಟ್ಟು ಈ ಥರ ಶೇರ್ ಮಾರ್ಕೆಟು ನಮ್ಮ ಮಂಜುನಾಥ್ ಅವ್ರು ಹಾಕಿದ್ದಾರೆ, ನೀವು ಹಾಕಿ ಅಂತಂದರೆ ಹುಷಾರಾಗಿರಿ. ನೀವು ಯಾವ ಕಾರಣಕ್ಕೂ ಅವ್ರ ದುಡ್ಡು ಅವ್ರ ಅಕೌಂಟ್ಗೆ ಹೇಳ್ತಾರೆ, ನನ್ನ ಅಕೌಂಟ್ ನಂಬರ್ಗೆ ದುಡ್ಡು ಹಾಕ್ಬಿಡಿ, ನನ್ನ ಅಕೌಂಟ್ಗೆ 5 ಲಕ್ಷ ಹಾಕಿ 3 ಲಕ್ಷ ಹಾಕಿ ಅಂತ ಯಾರು ನಿಮ್ಮ ಹತ್ರಕ್ಕೆ ಬಂದರೆ ದಯಮಾಡಿ ಅದು ತುಂಬ ದೊಡ್ಡ ಮೋಸ. ಇವಾಗ ಮಂಜುನಾಥ್ ಅವರು ಅವ್ರ ಅಕೌಂಟು ಡಿಮ್ಯಾಟ್ ಅಕೌಂಟು SIP ಅಕೌಂಟ್ ಓಪನ್ ಮಾಡಿ ಅವ್ರ ಅಕೌಂಟ್ಗೆ ಹಾಕೋತಾ ಇದ್ದಾರೆ ಹೊರತು ಯಾವ ಕಾರಣಕ್ಕೂ ಬೇರೆಯವ್ರ ಅಕೌಂಟ್ಗೆ ಹಾಕ್ತಾಯಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ದುಡ್ಡನ್ನು ಯಾವತ್ತಿದ್ರೂ ಮ್ಯೂಚುವಲ್ ಫಂಡ್ಸಲ್ಲಿ ಡಿಮ್ಯಾಟ್ ಅಕೌಂಟಲ್ಲಿ ನಿಮ್ಮದೇ ಆದ ಪಾನ್ ಕಾರ್ಡು ಆಧಾರ್ ಕಾರ್ಡ್ ಅಕೌಂಟನ್ನ ಓಪನ್ ಮಾಡಿಸಿ
ಅದರಲ್ಲೇ ಹಾಕಿದ್ರೆ ನಿಮ್ ದುಡ್ಡು ಸೇಫ್ ಇರ್ತದೆ. ಅಪ್ಪಿ ತಪ್ಪೇನು ನೀವು ಬೇರೆಯವ್ರಿಗೆ ದುಡ್ಡು ಹಾಕಿದ್ರೆ ಹೆಂಗ್ ಸರ್ ಆಗಾಗೈತೆ? ನಮ್ದು ದುಡ್ಡು ಬಂದು ನಮ್ಮ ಅಕೌಂಟ್ ಒಳಗಿರ್ಬೇಕು, ನಮ್ಮ ಹೆಸ್ರೊಳಗಿರ್ಬೇಕು, ಎಲ್ಲ ನಮ್ಮ ಹೆಸ್ರೊಳಗಿರ್ಬೇಕು. ಅವ್ರ ಅಕೌಂಟ್ ಇವ್ರ ಅಕೌಂಟ್ ಯಾಕೆ ಹಾಕ್ಬಿಡ್ತಾರೆ? ₹1 ಆ ಥರ ಚಾನ್ಸಸ್ ಯೂಸ ಕೊಡಬಾರ್ದು, ಕೊಡೋಕ್ಕೂ ಇಲ್ಲ. ಏನಕ್ಕೆ ಮಾಡ್ಕೊಂಬೇಕು ಹೇಳಿ? ಎಲ್ಲ ನಮ್ಮ ಅಕೌಂಟ್ ಇದೆ, ನಾವು ಒಂದು ಸೇಫ್ಟಿ ಅಮೌಂಟ್ ಸೇಫ್ ಆಗಿರ್ತೀರಾ, ನಾಮಿನಿ ಹಾಕಿರ್ತೀರಾ. ಹೌದು. ಸೊ ಜೊತೆಗೆ ನಾಮಿನಿನು ಹಾಕಿರ್ತೀರಾ. ಸೊ ದುಡ್ಡೆಲ್ಲ ನೆಕ್ಸ್ಟ್ ಜನರೇಷನ್ಗೆ ಹೋಗುತ್ತೆ. ಮುಂದಕ್ಕೆ ಹೆಂಗೋಯ್ತು ನಾವು ಹ್ಯಾಂಡಿಕ್ಯಾಪ್ ಬೇರೆ, ಮುಂದಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ನಮ್ದು ಇದೇ ಥರ ನಡೀತಿದೆ, ನಾವು ಇದೇ ಥರ ದುಡಿದೀವಿ, ಇದೇ ಥರ ಸಮಾನ ಮಾಡ್ತೇವೆ, ನಾವು ಇದೇ ಥರ ಇರ್ತೀವಿ ಅಂತ ಹೇಳಕ್ ಹಾಕಿಲ್ಲ. ನಾಳೆ ದಿವಸ ಏನೂ ಇತ್ತು, ಹೆಂಡತಿ ಮಕ್ಕಳಾದ್ರೂ ಚೆನ್ನಾಗಿರ್ಬೇಕು. ನಾಳೆ ದಿವಸ ಸರ್ ಹಿಂಗಾಗೋಯ್ತು ಅನ್ನೋ, ಆಯ್ತಮ್ಮ ಹಿಂಗಾಗೈತೆ, ಹಿಂಗೆ ನೋಡಮ್ಮ ಇಷ್ಟು ದುಡ್ಡು ಐತೆ, ಏನೋ ಮಾಡ್ಕೊಂಬ ಅಂತ ನೀವು ಹೇಳ್ಬೋದು. ಹೌದು ಅಲ್ವಾ? ಸೊ ನಿಮಗೆ ಮಂತ್ಲಿ ಒಂದು ಸ್ವಲ್ಪ ಇನ್ಕಮ್ ಬರಬೇಕು, ಅದನ್ನ SWP ಅಂತ ಕರಿತೀವಿ ಜನರಲಿ. ಈಗ ಜನಗಳಿಗೆ ಇದ್ರ ಬಗ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ಹೌದು. ನೀವೇನ ಒಂದೇಳ್ರೆ ಅಯ್ಯೋ ಬಿಡು ಅಂತಾರೆ, ಹಿಂಗಿದೆ ಕತೆ ಇದು. ಅಯ್ಯೋ ನಾವು ಆವಲೆ ಮಾಡ್ಕೊಂಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅಂತ ಆಮೇಲೆ ಒಂದು ಸ್ಟೆಪ್ ಆಗ್ಬಿಟ್ಮೇಲೆ ಬರುತ್ತೆ ಅವ್ರಿಗೆ. ಅಯ್ಯೋ ನಾವು ಆವೇ ಮಾಡಿದ್ರೆ ಚೆನ್ನಾಗಿ ನೋಡು, ಅವ್ರು ಮಾಡ್ಬಿಡ ಇಷ್ಟು ಮಾಡ್ಬಿಟ್ಟು ಇಷ್ಟು ದುಡ್ಡು ತೊಗೊಂಬರ್ತಾವನೆ, ಏನೋ ಒಂದು ಕಲ್ಪನೆ ಮನುಷ್ಯನಿಗೆ ಹೆಂಗೂ ಬದಲಾಯಿಸೋಕ್ಕಾಗಲ್ಲ. ಅವ್ರಿಗೆ ತಲೆ ಕುತ್ಕೊಂಡ್ರೆ ಅವನೇ ಬಂದ್ಬಿಟ್ರೆ ಅದೊಂದು ಲೆಕ್ಕ. ನಾವೋಗಿ ನೀವು ಎಷ್ಟೇ ಹೇಳಿ ಕೇಳೋಗಿಲ್ಲ, ಹೋಗಪ್ಪ ಅದೇ ದುಡ್ಡಿದ್ದಾನೆ ಚೀಟಿ ಹಾಕ್ತೀನಿ, ಆ ಚೀಟಿ ಡಬಲ್ ಬರುತ್ತೆ. ಅವ್ನು ಎತ್ಕೊಂಡಿದ್ದಾನೆ ರೈಟ್ ಕೊಡೋದು ಅದು ಗೊತ್ತಿಲ್ಲ. ಎಲ್ಲ ಏನೇನೋ ಇದೆ. ನಮ್ಗೆ ಏನು ಬೇಗ ಇರೋದು ನಮ್ಮ ದುಡ್ಡಿಗೆ ಒಂದು ಸೆಕ್ಯೂರಿಟಿ ಇರಬೇಕು, ಸೇಫ್ಟಿ ಇರಬೇಕು, ಯಾವುದು ಪ್ರಾಬ್ಲಮ್ ಇರಬಾರ್ದು, ಅಷ್ಟೇ ನಾನು ಹೇಳ್ಕೊಳ್ಳೋದು. ಅಂದರೆ ಇದು ತುಂಬ ಸೂಕ್ಷ್ಮವಾದ ವಿಷಯ. ಅಂದರೆ ಸ್ಟಾಕ್ ಮಾರ್ಕೆಟು ಹಣಕಾಸಿನ ವಿಚಾರದಲ್ಲಿ ಇವಾಗ ನಾನೇ ಬಂದು ನಾಳೆ ಅಂಡರ್ಗ್ರೌಂಡ್ ಮೆಜೆಸ್ಟಿಕಲ್ಲಿ ನೀವು ಯಾರೋ ನನಗೆ ಗೊತ್ತಿಲ್ಲ ಬಂದ್ಬಿಟ್ಟು ನಾನೇ ಹೇಳಿದ್ರು ನೀವು ನಂಬಲ್ಲ. ಯಾಕೆ ಹೇಳಿ? ಯಾರೋ ಒಬ್ರು ಬಂದ್ಬಿಟ್ರು ಏನೋ ಸ್ಟಾಕ್ ಮಾರ್ಕೆಟಲ್ಲಿ ಹಾಕು, ಮ್ಯೂಚುವಲ್ ಫಂಡಲ್ಲಿ ಹಾಕು ಅಂದರೆ ನಂಬೋದಕ್ಕೆ ಪ್ರಶ್ನೆನೇ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಯಾರು ಅಂತನೋ ಕೇಳೋದು ಇಲ್ಲ. ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಎಷ್ಟೇ ಹೇಳಿದ್ರು ಆಗಲ್ಲ. ಬಟ್ ನಿಮಗೆ ನೀವೇ ವಿದ್ಯೆ ಕಲ್ತ್ರಿ, ಸರಸ್ವತಿನ ಸ್ವಲ್ಪ ಹೊಲ್ಸ್ಕೊಂಡಿದ್ದೀರಾ ನೋಡಿ. ಇವಾಗ ಹೇಳ್ತಾರ ಇದೊಪ್ಕೊಂತೀನಿ ನಾನು, ಇದನ್ನ ಬಂದಿದ್ದಾನೆ ನೀವು ಮಾಡಿರ್ತೀರಾ, ಕೆಲವರು ಎಲ್ಲ ಮಾಡೋರೆ ವೀಳೆಗಳು. ಯಾರು ಏನು ಎತ್ತ ಅಂತ ಸ್ವಲ್ಪ ಕುತ್ಕೊಂಡೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಏನೇ ಮಾಡಿದ್ರು ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಸರ್. ಈಗ ಮೈಸೂರು ಒಬ್ರು ಅವರಲ್ಲ, ಅವರು ಬೀಸೆಲ್ಲ ತಗೊಳ್ಬೋದು, ಏನೋ ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಸರಿ ಗೊತ್ತಿಲ್ಲ. ಅವ್ರು ಬಂದು ಬೆಳಿಗ್ಗೆ ನೋಡಿದೆ, ನಾನು ಒಬ್ಬ ಹುಡುಗನಿಗೆ ಏನೋ ಹೇಳ್ಕೊಡ್ತಾ ಇದ್ದೀನಿ, ಹಿಂಗೆ ಮಾಡ್ಕೊಳಪ್ಪ ಹಿಂಗೆ ಅಂತ. ಅದೆಲ್ಲ ನೋಡಿದೆ ಬೆಳಿಗ್ಗೆ. ಸರ್ ಏನೀಗ ಇಷ್ಟೆಲ್ಲ ಹೇಳ್ತಾರೆ, ಏನಿದು ಸೇಫ್ಟಿ? ನಾಳೆ ಸಹ ಕಷ್ಟು ಸಿಗಾಕೊಂಬಾರ್ದು. ಏನು ಈಗ ನೀವು ಏನು ಹೇಳ್ತಾ ಇದ್ದೀರಾ? 1000 ಹಾಕು, 5000 ಹಾಕು, 10,000 ಹಾಕು, 50,000 ಹೇಳ್ತಾ ಇಲ್ಲ ನೀವು. ಏನು ಹೇಳ್ತಾ ತಿಂಗಳು ಒಂದು ₹500 ಉಳಿಸಲ್ವೇನಪ್ಪ, ₹500 ಹಾಕ್ಕೊಳೋ. ನಿಮ್ಮ ಕೆಪಾಸಿಟಿ 10,000 ಇದ್ರು ಹಾಕಿ, ಲಕ್ಷ ಇದ್ರು ಅದೇ ಆಪರೆ ಪ್ರಶ್ನೆ. ಒಂದು 500-1000 ಹಾಕ್ಕೊಳ್ಳೋದ್ರೆ ಮುಂದಕ್ಕೆ ಒಳ್ಳೇದು ಅಂತ ನೀವು ಒಳ್ಳೇದು ತಾನೇ ಹೇಳ್ತಾ ಇದ್ದೀರಾ. ಅದ್ರ ಮೇಲೆ ಏನು ಹೇಳೋಗಿಲ್ಲ, ಅದಕ್ಕೆ ಅವರೇ ಅರ್ಥ ಮಾಡ್ಕೋಬೇಕು. HDFC ಬ್ಯಾಂಕಲ್ಲಿ ಒಬ್ರು ಒಂದು 50 ಲಕ್ಷ ಸಾಲ ಮಾಡಿದ್ದಾರೆ. ಸಾಲ ಮಾಡಿಬಿಟ್ಟು ಅದರಲ್ಲಿ ಒಂದು 2 ಲಕ್ಷ ರೂಪಾಯಿ HDFC ಬ್ಯಾಂಕ್ ಶೇರ್ ಮೇಲೆ ಹಾಕಿದ್ದಾರೆ. 48 ಲಕ್ಷ ರೂಪಾಯಿ ಏನೋ ಮನೆಗೇನೆ ಕಟ್ಕೊಂಡಿದ್ದಾರೆ. ಅವ್ರು ಯಾರೋ ಹೇಳಿದ್ರಂತೆ ನಮ್ಮ ಕಂಪನಿ ಇದ್ರ ಮೇಲೆ ಶೇರ್ ಮೇಲೆ ದುಡ್ಡು ಹಾಕಿದ್ರು. 2 ಲಕ್ಷ ರೂಪಾಯಿ ಅದ್ರ ಮೇಲೆ ಹಾಕಿದ್ರೆ ಇವತ್ತು ಅದೇ 2 ಕೋಟಿ ಆಗಿದೆ ನೋಡಿದ್ರಾ. ಸೊ 2 ಕೋಟಿ ದುಡ್ಡು ಬಂತು, ಅಲ್ಲಿ ಸಾಲನೂ ತೀರ್ತು. ಸೊ ಆ ಥರ. ಅಂದರೆ ಇವಾಗ ನಿಮ್ಗೆ ಯಾರೋ ಒಬ್ರು ದುಡ್ಡು ಕೊಡ್ತಾರ ಅಂದ್ರೆ ಅವ್ರು ಬೆಳಿತಾವ್ರ ನೋಡ್ಬೇಕು. ಅವ್ರು ಬೆಳೆದ್ರೆ ನೀವು ಬೆಳಿತೀರಾ, ಅವ್ರ ಮೇಲೆ ನೀವು ದುಡ್ಡು ಹಾಕ್ಬೇಕು. ಎಕ್ಸಾಂಪಲ್ ಇವಾಗ ಮಹೇಂದ್ರ ಕಾರು, ಮಹೇಂದ್ರ ನೀವು ಕಾರ್ ತಗೊಳ್ಳೋ ಬದಲು ಮಹೇಂದ್ರ ಶೇರಲ್ಲಿ ಹಾಕಿದ್ರೆ 5 ವರ್ಷದಿಂದ ಇವತ್ತು ನಿಮ್ಗೆ 5 ಕಾರ್ ಬರ್ತಾ ಇತ್ತು. ಈ ವಿದ್ಯೆ ನಮ್ಮ ಜನಗಳಿಗೆ ಗೊತ್ತಿಲ್ಲ. ಸೊ ಈ ವಿದ್ಯೆ ನೀವು ನಂಬ್ತಿರಲ್ಲ ಸರ್. ಬಾಂಬೆಯಲ್ಲಿ ಇವಾಗ ನೀವು ಬಂದು ಇಲ್ಲಿ ಕೂತಿರೋದು ನಮ್ಗೆ ಆಶ್ಚರ್ಯ ಆಗ್ತಾ ಇದೆ, ನಮ್ಮ ಕರ್ನಾಟಕದವ್ರಿಗೆ ಎಲ್ಲರಿಗೂ ವಿಡಿಯೋ ನೋಡಿ. ಬಟ್ ಬಾಂಬೆಯಲ್ಲಿ ನಿಮ್ಮ ತರದವರು ತುಂಬಾ ಜನ ಇದಾರೆ, ಆಲ್ರೆಡಿ ತುಂಬಾ ಜನ ಹಾಕಿದಾರೆ ದುಡ್ಡು. ರಿಕ್ಷಾ ವಾಲಾಗಳು, ಟ್ಯಾಕ್ಸಿ ಓಡಿಸೋರು. ಸೊ ಅಲ್ಲೆಲ್ಲ ಶೇರ್ ಮಾರ್ಕೆಟ್ ಅನ್ನೋದು ಬ್ಲಡ್ ಅಲ್ಲೇ ಇದೆ. ನಮ್ಮ ರಾಜ್ಯದಲ್ಲಿ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಕಡಿಮೆ, ತುಂಬಾ ಕಡಿಮೆ ಅಲ್ಲ, ತುಂಬಾ ಕಡಿಮೆ. ಸೊ ಇದು ನಿಮ್ಮಂಥವ್ರು ಇವಾಗ ಬಂದು ಒಂದು ಹೂಡಿಕೆ ಮಾಡೋದ್ರಿಂದ ಸೊ ಎಲ್ಲ ಸ್ವಲ್ಪ ಜನಕ್ಕೆ ಸ್ಫೂರ್ತಿ. ಇವಾಗ ಮಂಜುನಾಥನ್ ಅವ್ರು ಬಂದು ಹಾಕಿದ್ರಪ್ಪ, ಹಣ್ಣಿನ ವ್ಯಾಪಾರಿ ಅಂಡರ್ಗ್ರೌಂಡ್ ಅಲ್ಲಿ ಪಾಪ ಅಷ್ಟು ಕಷ್ಟಪಟ್ಟು ಬಟ್ಟೆ ಕಟ್ಟಿ ಅವರೇ ಶೇರ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾ ಇದಾರೆ ಅಂದ್ರೆ ಸೊ ಇನ್ನ ನಾವು ಹಾಕೋದ್ರಲ್ಲಿ ಏನ್ ತಪ್ಪಿದೆ? ಸೊ ಧೈರ್ಯ ಮಾಡ್ಬೇಕು ಸರ್. ಅದು ಬಂದಿದ್ದಾನೆ, ಜನಗಳು ಅರ್ಥ ಮಾಡ್ಕೊಬೇಕು ಸರ್, ತಿಳ್ಕೊಬೇಕು. ಏನೋ ಸಾಗಿಸೋ ಹೋಗ್ತಾನಪ್ಪ. ನಾವು ಜನರಲಿ ಏನು ಯಾರಿಗಾನ ಈ ಥರ ಮಾಡಿ ಈ ಥರ ಮಾಡಂದ್ರೆ ಇವನು ಮಾಡೋ ಕೆಲಸ ಹಿಂಗೆ. ಜನಗಳೇ ಒಂಥರ, ಜನಗಳು ಅನ್ಕೊಳ್ಳೋದೇ ಒಂಥರ, ಅವ್ರದೇ ಒಂಥರ ದಾರಿ. ನಾನ್ ಮಾಡ್ತಾರೆ ಸರಿ ಅಂತ, ಅವ್ರು ಮಾಡ್ತಾರೆ ನಾವು ಒಪ್ಕೊಬೇಕು. ನಾವೇನೋ ಮಾಡ್ಕೊ ಅವ್ರು ಒಪ್ಕೊಳಕಿಲ್ಲ. ಹಳ್ಳ ಇದ್ ಕಣ ಬೀಳ್ಬೇಡ ಅಂತ ನಾವ್ ಹೇಳ್ತೀವಿ. ಅಯ್ಯೋ ಅದೆಲ್ಲ ನೋಡಿದ್ವಿ ನಾವು ಅನ್ನೋರ್ಗೆ ಏನ್ ಮಾಡೋಕ್ಕಾಗುತ್ತೆ? ಜನಗಳನ್ನ ನಂಬ್ತಾರೆ ಹೊರತು ಯಾರ್ಯಾರನೋ ನಂಬಿಟ್ಟು ಹಾಕ್ಬಿಡ್ತಾರೆ ದುಡ್ಡು. ಜನಗಳು ನಂಬಲ್ಲ ಸರ್. ಜನಗಳು
ಬಂದಿದ್ದಾನೆ. ಮೋಸ ಮಾಡೋರು ನಂಬ್ತಾರೆ. ಹೌದೌದು. ನಾವು ಯಾರಿಗೇನು ಮೋಸ ಮಾಡಿಲ್ಲ. ಬಿಸಿಲು ನೆಲೆ ಕರೆದಿದ್ವಿ, ಹಸುವಂದ್ರೆ ಅನ್ನ ಕೊಟ್ಟಿದ್ವಿ, ದಾನ ನೀರು ಕೊಟ್ಟಿದ್ವಿ. ಇಷ್ಟೆಲ್ಲ ಆದ್ರೂ ಹೆಂಗೋ ಜೀವಿಸ್ಕೊತಾ ಇದ್ವಿ. ಒಳ್ಳೇನ್ ಮಾಡಿದ್ರೆ ಮನುಷ್ಯ ಭೂಮಿ ಇಡ್ತಾನೆ, ಕೆಟ್ಟದ ಮರ ಒಯ್ದಾ ಇರ್ತಾನೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮಂಜುನಾಥ್ ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಗ್ತಾ ಇದೆ. ಒಂದು ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ಅದರಲ್ಲಿ ಬಂದಿರೋ ಕೂಡಿಟ್ಟಿರೋ ದುಡ್ಡಲ್ಲಿ ಹೂಡಿಕೆ ಮಾಡಿ ಅದರಿಂದ ಅವ್ರ ಜೀವನ ಕಟ್ಕೋಬೇಕು, ದುಡ್ಡಿಂದ ದುಡ್ಡು ಮಾಡ್ಬೇಕಂತ ಒಂದು ಹೊರಟಿದ್ದಾರೆ. ಇವ್ರಿಗೆ ಯಶಸ್ಸು ಸಿಗ್ಲಿ, ಇವ್ರು ಇನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಹೂಡಿಕೆ ಮಾಡಿ ಒಳ್ಳೆ ಗೋಲ್ ನ ರೀಚ್ ಆಗ್ಲಿ. ನಿಮ್ಮ ರಿಟೈರ್ಮೆಂಟ್ ಗೆ SWP ಮಾಡ್ಕೊಂಡು, ಪೆನ್ಷನ್ ಇಲ್ದಿರೋರಿಗೆ ಇದೊಂದು ಆಪ್ಷನ್. ನಿಮ್ ಪೆನ್ಷನ್ ನೀವೇ ಹುಟ್ಟಾಕೋಬಹುದು. ಸೊ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ, ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡಲ್ಲಿ ತಿಂಗಳಿಗೆ ಒಂದು 0.5% ಇಲ್ಲ 1% ವಿಡ್ರಾ ಮಾಡ್ಕೊಂಡು ಹೋದ್ರೆ ಅದೇ SWP. ಈ ಫಂಡು ಸದ್ಯಕ್ಕೆ ಬೆಳೀತಾ ಇರ್ತದೆ, ಅಲ್ಲಿ ವಿಡ್ರಾನು ಮಾಡ್ತಾ ಇರ್ತೀರಾ. ಸೊ ಓವರ್ ಆಲ್ ನಿಮಗೆ ಒಳ್ಳೆ ಸೇಫ್ಟಿನೂ ಸಿಗುತ್ತೆ. ಆ್ಯಂಡ್ ಇನ್ವೆಸ್ಟ್ ಮಾಡೋದು ಏನೇ ಮಾಡೋದು ಲಾಂಗ್ ಟರ್ಮ್ ಮಾಡಿ. ಎಸ್ಪೆಷಲಿ ನಿಮ್ಮ ಸಮುದಾಯ, ನಿಮ್ಮ ವ್ಯಾಪಾರಿಗಳ ಸಮುದಾಯಕ್ಕೆ ನಾನು ಹೇಳೋದು ಲಾಂಗ್ ಟರ್ಮ್ ಮಾಡಿ. ಯಾವುದೇ ಕಾರಣಕ್ಕೂ ಇಂಟ್ರಾಡೇ ಅಂತೆ ಇವತ್ತೇ ದುಡ್ಡು ಹಾಕಿ ಇವತ್ತೇ ಮಾಡೋದು, ಶಾರ್ಟ್ ಟರ್ಮು ಅವು ಇವು ಏನೂ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ₹1 ದುಡ್ಡನ್ನ ಕೂಡಿಟ್ಕೊಂಡು ಹೋಗಿ, ಅದೇ ನಿಮಗೆ ಎಷ್ಟೋ ಸಾವಿರಾರು ಕೋಟಿಗಳ ದುಡ್ಡು ಆಗ್ಬೋದು. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.